ಅಕ್ಟೋಬರ್ನಲ್ಲಿ ರಾಜ್ಯ ಸಚಿವ ಸಂಪುಟ ಪುನರ್ರಚನೆಯಾಗುತ್ತೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ, ಈ ಬಾರಿ ಮಂತ್ರಿ ಸ್ಥಾನ ಸಿಗುವ ಭರವಸೆ ಇದೆ. ತಂದೆಯ ಕಾಲದಿಂದಲೂ ನಾವು ಶಾಂತವಾಗಿದ್ದೇವೆ, ನಾವು ಮೊದಲಿನಿಂದಲೂ ಪಕ್ಷಕ್ಕೆ ನಿಷ್ಠರಾಗಿದ್ದೇವೆ, ಪಕ್ಷ ನೀಡಿದ ಜವಾಬ್ದಾರಿ ನಿಭಾಯಿಸುತ್ತಿದ್ದೇನೆ, ಹೀಗಾಗಿ ಪಕ್ಷ ಮಂತ್ರಿ ಸ್ಥಾನ ನೀಡುತ್ತೆ ಎಂಬ ವಿಶ್ವಾಸವಿದೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್ ಹೇಳಿಕೆ. ತಂದೆಯ ಕಾಲದಿಂದಲೂ ನಾವು ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಪಕ್ಷದಲ್ಲಿ ಇದ್ದೇವೆ, ಪಕ್ಷದ್ರೋಹದ ಚಟುವಟಿಕೆ ಮಾಡಿಲ್ಲ, ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿಲ್ಲ. ಇವತ್ತಲ್ಲ ನಾಳೆ ಸಚಿವ ಸಂಪುಟ ಪುನರ್ರಚನೆಯಾಗುತ್ತೆ. ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ನಾನು ಮಿನಿಸ್ಟರ್ ಆಗೋದು ಪಕ್ಕಾ ಅಥವಾ ಭರವಸೆ ನನಗಿದೆ. ಹಿಂಗೆ ಹೇಳಿದ್ಯಾರು? ಅಜಯ್ ಸಿಂಗ್. ಕಲಬುರಗಿಯಲ್ಲಿ ಹೇಳಿರುವಂತಹದ್ದು ಕಾಂಗ್ರೆಸ್ನ ಶಾಸಕ ಅಜಯ್ ಸಿಂಗ್. ಅಕ್ಟೋಬರ್ನಲ್ಲಿ ರಾಜ್ಯ ಸಚಿವ ಸಂಪುಟ ಪುನರ್ರಚನೆಯಾಗುತ್ತೆ. ಮೇಯಿಂದ ಶುರುವಾದ ಚರ್ಚೆ ನಾಳೆ ಆಗುತ್ತೆ, ನಾಡಿದ್ದಾಗುತ್ತೆ, ಆಚೆ ನಾಡಿದ್ದಾಗುತ್ತೆ. ಹಿಂಗೆ ವಾರ ಕಳೀತು, ತಿಂಗಳು ಕಳೀತು, ಈಗ ವರ್ಷ ಉರುಳಕ್ಕಾಯಿತು, ಇನ್ನೂ ಸಚಿವ ಸಂಪುಟ ಬೈಪಾಸ್ ಸರ್ಜರಿ ಆಗಿಲ್ಲ. ಈ ಬಾರಿ ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆಯಾದರೆ ಅಜಯ್ ಸಿಂಗ್ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಎನ್ನುವಂತಹದ್ದು. ಅಜಯ್ ಸಿಂಗ್ ಅವರು ಸಾಕಷ್ಟು ಬಾರಿ ಚರ್ಚೆಗೆ ಬರ್ತಾರೆ. ಕಾರಣ ಅವರ ಕ್ಷೇತ್ರದ ಹಾಲಿ ಶಾಸಕರ ಜೊತೆ, ಮಾಜಿ ಶಾಸಕರ ಜೊತೆ ಒಂದಷ್ಟು ಆ ಗ್ರಾಮಸ್ಥರಿಗೆ ನೀರು ಕೊಡುವಂಥ ವಿಚಾರದಲ್ಲಿ, ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮಾಡುವ ವಿಚಾರದಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರ ಇಬ್ಬರ ನಡುವೆಯೂ ಕೂಡ ಕಚ್ಚಾಟಗಳಾಗ್ತಾನೆ ಇರ್ತವೆ. ಸೊ ತಂದೆಯ ಕಾಲದಿಂದಲೂ ಪಕ್ಷದಲ್ಲಿ ನಿಷ್ಠೆಯಿಂದ ಇದ್ದೀವಿ, ಪ್ರಾಮಾಣಿಕತೆಯಿಂದ ನಾವು ಇದ್ದೀವಿ. ಇವತ್ತಲ್ಲ ನಾಳೆ ಒಂದು ವೇಳೆ ಪುನರ್ರಚನೆಯಾದರೆ ನನಗೆ ಮಂತ್ರಿ ಸ್ಥಾನ, ಮಿನಿಸ್ಟರ್ಸ್ ಭಾಗ್ಯ ಸಿಕ್ಕೇ ಸಿಗುತ್ತೆ, ನಮಗೆ ಭರವಸೆ ಇದೆ ಅಂತ ಹೇಳಿ ಅಜಯ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಹಿಂದೆ ಜೈಲಿಯ ವಿಶೇಷ ಪ್ರತಿನಿಧಿಯಾಗಿಯೂ ಕೆಲಸ ಮಾಡಿದ್ದೀನಿ. ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ನಾನು ಒಂದು ಆಕಾಂಕ್ಷಿ ಇದ್ದೀನಿ, ನನಗೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ, ನನಗೆ ಅವಕಾಶ ಕೊಡ್ತಾರೆ. ಅಲ್ಲಿ ಈ ಸಾರಿ ಹೋಪ್ ಹೇಗಿದೆ? ನಮ್ಮದು ಫ್ಯಾಮಿಲಿ ಇತಿಹಾಸ ಇದೆ. ನಾವು ಮೊದಲಿಂದ ನಮ್ಮ ತಂದೆಯವರಾಗಲಿ 1999ರಲ್ಲೇ ಅವರು ಕೂಡ ಮುಖ್ಯಮಂತ್ರಿ ಆಗ್ತಕ್ಕಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದರು. ಅವರು ಒಂದೇ ಮಾತ್ರವೇ ಹೈಕಮಾಂಡ್ ಹೇಳಿದಾಗ ಅವರು KPCC ಪ್ರೆಸಿಡೆಂಟ್ ರಿಸೈನ್ ಮಾಡಬೇಕಂದ್ರೆ ರಿಸೈನ್ ಮಾಡಿದ್ರು. 3-4 ತಿಂಗಳು ಚುನಾವಣೆ ಇತ್ತು ಅವಾಗ ಅಂತ ಒಂದು ಸಂದರ್ಭದಲ್ಲೂ ಮುಂದೆ ಅವ್ರಿಗೆ 2004ರಲ್ಲಿ ಅವ್ರಿಗೆ ಅವಕಾಶ ಸಿಕ್ತು. ಬಹುಶಃ ಹಿಂದೆ ನನಗೆ ತಪ್ಪಿರ್ಬೋದು, ಮುಂದೆ ಖಂಡಿತವಾಗಿ ಸಿಕ್ತದಂತ ಒಂದು ವಿಶ್ವಾಸ ಇದೆ. ಅವ್ರು ಹೇಳಿದ್ದಾರೆ, ಈಗ ಸದ್ಯಕ್ಕಂತೂ CM ಸೀಟ್ ಕುರ್ಚಿ ಖಾಲಿ ಇಲ್ಲ, ಪ್ರಶ್ನೆನೇ ಬರಲ್ಲ. ಮಾಧ್ಯಮದವರು ಅವ್ರು ಕೇಳಿದಾಗ CM ಕುರ್ಚಿ ಖಾಲಿ ಇಲ್ಲ, ನಾನೇ CM ಅಲ್ಲ, ಯಾವಾಗ ತನಕ CM ಆಗ್ತೀರ ಅಂತ ಹೇಳಿದ್ರೆ ಪೂರ್ತಿ 5 ವರ್ಷ ನಾನು CM ಆಗ್ತೀನಿ. ಯಾರಾದ್ರೂ ಇವಾಗ ಜನ ಆಶೀರ್ವಾದ ಮಾಡಿದ ನಂತರ CM ಆದ್ರೆ 5 ವರ್ಷಕ್ಕೆ, ಇವಾಗ ಶಾಸಕರಿಗೆ ಆಶೀರ್ವಾದ ಮಾಡಿದ್ರೆ 5 ವರ್ಷ ತನಕ ಕೇಳಕ್ ಹೋಗಲ್ಲ. CM ಅವರು ಕೂಡ ಇವತ್ತಿನ ದಿವಸ ಅವ್ರು ಏನ್ ಹೇಳಿದ್ದಾರೆ, ನಾನೇ ಮುಖ್ಯಮಂತ್ರಿ ಇದ್ದೀನಿ, ನಾನು ಹೈಕಮಾಂಡ್ ಏನ್ ಹೇಳ್ತಾರೆ ಅವ್ರಿಗೆ ನಾನು ಬದ್ಧವಾಗಿದ್ದೀನಿ, ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ಮುಂದೆ ಇರ್ತಕ್ಕಂಥ ದಿನಗಳಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ಳ ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಮುಂದೆ ಆತರ ಏನಾದ್ರೂ ಒಂದು ಸಂದರ್ಭ ಬಂದ್ರೆ ಅವರು ನೋಡ್ತಾರೆ. ಅಲ್ಲ, ಸಮ್ MLA DKS ಆಗ್ಬೇಕು ಅಂತ ಹೇಳ್ತಿದಾರಲ್ಲ ಸರ್. ಹೇಳ್ತಾರೆ, ಪ್ರಜಾಪ್ರಭುತ್ವ 137 ಜನ ಇದ್ದೀವಿ, ಬೇರೆಯವರು ಬೇರೆ ಬೇರೆ ಅಭಿಪ್ರಾಯ ಇರ್ತದೆ, ಅವರು ಹೇಳ್ತಾರೆ, ಅದರಲ್ಲಿ ಎರಡು ಮಾತಿಲ್ವೇ ಇಲ್ಲ. ಕೆಲವು ಶಾಸಕರು ಹೇಳಿದ್ದಾರೆ, ಬಹುಶಃ ಒಬ್ಬರಿಗೂ ಹೇಳಿದ್ದಾರೆ, ಅವ್ರವ್ರ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಏನ್ ಹೇಳಿದ್ದಾರೆ, ಯಾವ ಶಾಸಕರು ತಮ್ಮ ಅಭಿಪ್ರಾಯ ಮಾಧ್ಯಮ ಮುಂದೆ ಹೇಳ್ಕೂಡ್ದು, ಏನಿದ್ರು ಕೂಡ ನಮ್ಮ ಮುಂದೆ ಹೇಳಬೇಕು ಅಂತ ಮೊನ್ನೆ ಸುರ್ಜೇವಾಲ ಅವರು ಕೂಡ ಎಲ್ಲೋ ಭೇಟಿಯಾಗಿದ್ದಾರೆ. ಆದ್ರೆ ಈ ವಿಷಯ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಯಾರು ಮುಖ್ಯಮಂತ್ರಿ, ಏನ್ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆನೇ ಆಗಿಲ್ಲ. ಅವರು ಕೇಳಿದ್ದು ನಮಗೆ ಗ್ಯಾರಂಟಿ ನಿಮ್ಮ ತಾಲೂಕುಗಳಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಯಾವ ಒಂದು ರೀತಿಯಿಂದ ನಡೀತಾ ಇದೆ, ಅಭಿವೃದ್ಧಿ ಕೆಲಸ ಹೆಂಗ್ ನಡೀತಾ ಇದೆ, ಮತ್ತೆ ನಮ್ಮ ಸಂಘಟನೆ, ಪಕ್ಷದ ಸಂಘಟನೆ ಬಗ್ಗೆ, ಕೆಲವು ನಾಮಿನೇಷನ್ಸ್ ಬಗ್ಗೆ ಏನೇನ್ ಮಾಡ್ತಾರೆ, ನಿಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿ ತಾಲೂಕು ಮಟ್ಟದಲ್ಲಿ ಆಗಲಿ ಜಿಲ್ಲಾ ಮಟ್ಟದಲ್ಲಿ ಏನ್ ನಡೀತಾ ಇದೆ ಅಂತ ಸಂಘಟನೆಗೋಸ್ಕರ. ಯಾಕಂದ್ರೆ ನಾವು ಅಧಿಕಾರಕ್ಕೆ ಬಂದು ಸುಮಾರು 22 ವರ್ಷ ಆಗಿದೆ, 25 ತಿಂಗಳು ಆಗಿದೆ. ಆ ಒಂದು ವಿಚಾರ ಬಗ್ಗೆ ಮಾತಾಡಿದ್ದಾರೆ. ಈ ಒಂದು ಬದಲಾವಣೆ ಬಗ್ಗೆ, ಮುಖ್ಯಮಂತ್ರಿ ಬಗ್ಗೆ ಏನು ಮಾತಾಡಿಲ್ಲ. ನಮಗೆ ಸಚಿವ ಸ್ಥಾನ ತಪ್ಪಕ್ಕೆ ಗಾಡ್ ಫಾದರ್ ಇಲ್ಲೇ ಇರೋದು ಕಾರಣ.
ಅಲ್ಲ ಈಗ ನಮಗೆ ನಾವು ಇವಾಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ, ರೈಟ್. ಮುಂದೆ ನಮ್ಗೆ ಅವಕಾಶ ಕೊಡ್ತಾರೆ, ನಮ್ಮ ಡೆಫಿನೆಟ್ಲಿ ಒಂದು ಅವಕಾಶ ಸಿಗ್ತದೆ. ಯಾವ ರೀತಿಯಿಂದ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ, ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು, ಹೆಂಗೆ ಕೊಡಬೇಕು ಅಂತ ಅವರೆಲ್ಲ ನೋಡ್ತಾ ಇದ್ದಾರೆ. ಪ್ರತಿಯೊಂದನ್ನು ನೋಡ್ತಾ ಇದ್ದಾರೆ. ಹೈಕಮಾಂಡ್ ಡೆಲ್ಲಿಯಲ್ಲೂ ನೋಡ್ತಾ ಇದ್ದಾರೆ, ಇಲ್ಲಿ ಎಲ್ಲ ನಮ್ಮ ಸೀನಿಯರ್ಸು ನೋಡ್ತಾ ಇದ್ದಾರೆ, AICC ಅಧ್ಯಕ್ಷರು ಕೂಡ ನೋಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಏನೇನು ಕೆಲಸಗಳು, ಏನೇನು ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ವಿ ಜನರ ಪರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.